ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಹಿರಿಯ ನಟ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ. ಅವರ ಅಗಲಿಕೆಗೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿತಾ ಇದ್ದಾರೆ. ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ನಾಳೆ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ನಾಳೆ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟ ನಂತರ, ಅಂದರೆ ಅಭಿಮಾನಿಗಳಿಗೆ ಮತ್ತು ಕುಟುಂಬ ಸದಸ್ಯರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟ ನಂತರ ಅಥವಾ ಅವಕಾಶವನ್ನು ಮಾಡಿಕೊಟ್ಟ ನಂತರ ನಾಳೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ನಟನಾಗಿ, ಸಹ ನಿರ್ಮಾಪಕನಾಗಿ, ನಿರ್ದೇಶಕನಾಗಿ ದ್ವಾರಕೀಶ್ ಅವರು ಸಲ್ಲಿಸಿದಂಥ ಕೊಡುಗೆಯನ್ನು ಗಣ್ಯಾತಿ ಗಣ್ಯರು ಸ್ಮರಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಪ್ರಮುಖರು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ ದ್ವಾರಕೀಶ್ ಅವರ ಕಲಾ ಸರಸ್ವತಿಯ ಸೇವೆಯ ಬಗ್ಗೆ ಮಾತನಾಡಿದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾವ ರೀತಿ ಅವರ ಬದುಕು ಆದರ್ಶ ಚಿತ್ರರಂಗಕ್ಕೆ ಅನ್ನೋದರ ಬಗ್ಗೆಯೂ ಕೂಡ ಒಂದಿಷ್ಟು ಸ್ಮರಣೆಯನ್ನು ಬಹಳ ಜನ ಗಣ್ಯರು ಮಾಡ್ತಾ ಇದ್ದಾರೆ. ಈಗ ತಾನೇ ಜಗ್ಗೇಶ್ ಅವರು ಮಾತನಾಡೋ ಸಂದರ್ಭದಲ್ಲೂ ಕೂಡ ದ್ವಾರಕೀಶ್ ಅವರ ಬದುಕು ಯಾವ ರೀತಿ ಇತ್ತು ಮತ್ತು ಕಲಾವಿದರನ್ನ ನಿರ್ಮಾಪಕನಾಗಿ ದ್ವಾರಕೀಶ್ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು, ಕನ್ನಡಕ್ಕೆ ಬಹಳ ಅದ್ಭುತವಾದಂಥ ಚಿತ್ರಗಳನ್ನು ಕೊಟ್ಟವರು. ಜಗ್ಗೇಶ್ ಅವರ ಮಾತಲ್ಲೇ ಹೇಳಬೇಕು ಅಂತಂದರೆ ವಂಡರ್ಫುಲ್ ಫಿಲಮ್ ಮೇಕರ್ ದ್ವಾರಕೀಶ್. ಜೊತೆಗೆ ನಟನಾಗಿಯೂ ನಿರ್ದೇಶಕನಾಗಿಯೂ ಕೂಡ ಆ ಕ್ಷೇತ್ರದಲ್ಲೂ ಕೂಡ ಅಚ್ಚೊತ್ತಿದವರು ದ್ವಾರಕೀಶ್ ಅವರು. ಸೊ ದ್ವಾರಕೀಶ್ ಅವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಮಾರ್ಗದರ್ಶಕ ಇಲ್ಲದಂಥ ಪರಿಸ್ಥಿತಿ, ಅಥವಾ ಹಳೆಯ ದಿನಗಳಿಗೆ ಸಾಕ್ಷಿಯಾಗಿದ್ದಂಥ ಒಬ್ಬ ಜೀವಂತ ದಂತಕಥೆಯನ್ನು ಕಳಕೊಂಡಂಥ ನೋವು ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಚಿತ್ರ ರಸಿಕರಿಗೆ ನೀಡುತ್ತಾ ಇದೆ. ದ್ವಾರಕೀಶ್ ಅವರು ಸಲ್ಲಿಸಿದಂಥ ಸೇವೆಯ ಜೊತೆಗೆ ಅವರು ಸವೆಸಿದಂಥ ಹಾದಿ, ವೈಯಕ್ತಿಕ ಜೀವನ ಇರಬಹುದು ಅಥವಾ ಚಿತ್ರರಂಗದವರ ಜೀವನ ಇರಬಹುದು, ಆ ಹಾದಿ, ಇದರ ಬಗ್ಗೆಯೂ ಕೂಡ ಬಹಳ ಜನ ಮಾತನಾಡ್ತಾ ಇದ್ದಾರೆ, ಅವರನ್ನು ಸ್ಮರಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ದ್ವಾರಕೀಶ್ ಅವರು ತುಂಬು ಜೀವನ, 81 ವರ್ಷ ದ್ವಾರಕೀಶ್ ಅವರಿಗೆ ತುಂಬು ಜೀವನ, ಸಾರ್ಥಕ ಜೀವನವನ್ನ ಮುಗಿಸಿ ಹೊರಟಿದ್ದಾರೆ ದ್ವಾರಕೀಶ್. ಹುಟ್ಟಿದ ನಂತರ ಸಾವು ಖಚಿತ, ಆದರೆ ಆ ಸಾವಿನ ನಂತರದ ನೆನಪುಗಳು ಏನಿದಾವೆ ಅದು ಬಹಳ ಮುಖ್ಯ ಆಗುತ್ತೆ. ನಟಿ ಪ್ರಿಯಾಮಣಿಯವರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿ. ಪ್ರಿಯಾಮಣಿಯವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ದ್ವಾರಕೀಶ್ ಅವರನ್ನ? ದ್ವಾರಕೀಶ್ ಸರ್ ಅಂದ್ರೇನೆ ಆ ಒಂದು ಏನ್ ಹೇಳೋದು, ಯಾವಾಗ್ಲೂ ನಗ್ನಗ್ತಾ ಇರೋರು, ಒಂದು ಹ್ಯಾಪಿ ಸ್ಮೈಲಿಂಗ್ ಫೇಸೇ ನನಗೆ ಜ್ಞಾಪಕ ಬರುತ್ತೆ. ಯಾವಾಗ್ಲೂ ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡಕ್ಕೂ ಅಷ್ಟು ಟೈಮ್ ಸಿಗ್ಲಿಲ್ಲ ಅಂದ್ರೂನು ಅವ್ರು ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಈಗಲೂ ನನಗೆ ಜ್ಞಾಪಕ ಇದೆ. ಅಟ್ಲೀಸ್ಟ್ ಆಸ್ ಫಾರ್ ಎಸ್ ಐ ಥಿಂಕ್ 2 months ಬಿಫೋರ್ ನಾನು ಯೋಗೀಶ್ ಅವ್ರ ಹತ್ರ ಮಾತಾಡಿದೆ. ಅವ್ರ ಬರ್ತ್ಡೇಗೆ ವಿಶ್ ಮಾಡೋಕೆ ನಾನು ಫೋನ್ ಮಾಡಿದೆ. ಸೊ ಅವಾಗ್ಲೂ ನಾನು ಕೇಳ್ತಾ ಇದ್ದೆ, ದ್ವಾರಕೀಶ್ ಸರ್ ಹೇಗಿದ್ದಾರೆ, ಅವ್ರ ಹೆಲ್ತ್ ಎಲ್ಲ ಹೇಗಿದೆ? ಚೆನ್ನಾಗಿದೆ, ಎಲ್ಲ ಓಕೆ, ಗಾಡ್ ಗ್ರೇಸ್, ಎಲ್ಲ ಚೆನ್ನಾಗಿದೆ ಅಂತ ಅವಾಗ್ಲೂ ಹೇಳಿದ್ರು. ಸೆಟ್ ನೀನ್ ಬ್ಯಾಂಗ್ಳೂರ್ ಬರುವಾಗ ಮನೆಗೆ ಬಾ, ಎಲ್ಲರೂ ಮೀಟ್ ಮಾಡು ಅಂತ. ಸರ್ ಎಸ್ ಡೆಫಿನೆಟ್ಲಿ ನಾನು ಮೇಲ್ ಬಂದು ನಾನು ಖಂಡಿತ ನಾನು ಮೀಟ್ ಮಾಡ್ತೀನಿ ಅಂತ ಅವಾಗ್ಲೂ ನಾನು ಹೇಳಿದೆ. ಬೇಗ ಇಷ್ಟು ಈ ಒಂದು ನ್ಯೂಸ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವೆರಿ ಸ್ಯಾಡ್ ಡೇ. ಏನ್ ಹೇಳೋದು, ಅವ್ರು ಅಟ್ಲೀಸ್ಟ್ ಅವರ ಪ್ರೊಡಕ್ಷನ್ ಇದ್ರಲ್ಲಿ ನನಗ್ ಭಾಗ್ಯ ನನಗೆ ಐ ಆಮ್ ಫೀಲಿಂಗ್ ವೆರಿ ಫಾರ್ಚುನೇಟ್ ದಟ್ ಅವ್ರ ಪ್ರೊಡಕ್ಷನ್, ಅವ್ರ ಬ್ಯಾನರ್ ಅಲ್ಲಿ ನಾನು 2 ಸಿನಿಮಾ ಮಾಡಿದೆ. ಅಟ್ಲೀಸ್ಟ್ ಆ ಒಂದು ಐ ಆಮ್ ವೆರಿ ಗ್ರೇಟ್ಫುಲ್. ಅಂಡ್ ಯಾವಾಗ್ಲೂ ಅವ್ರನ್ನ ಮೀಟ್ ಮಾಡುವಾಗ ಹೇಗಿದ್ಯಾ ಮಗಳೇ, ಚೆನ್ನಾಗಿದ್ಯಾ, ಅಪ್ಪ ಅಮ್ಮ ಹೇಗಿದ್ದಾರೆ, ಅಂಡ್ ಲಾಸ್ಟ್ ಟೈಮ್ ನನ್ನ ಇದಕ್ಕೂ ಬಂದ್ರು, ಮದ್ವೆಗೂ ಬಂದ್ರು ಅವರು. ಅಂಡ್ ಐ ಥಿಂಕ್ ಬಹುಶಃ ಅದಾದ್ಮೇಲೆ ಅವ್ರನ್ನ ಮೀಟ್ ಮಾಡಕ್ ಚಾನ್ಸ್ ಸಿಗ್ಲಿಲ್ಲ. ಆಕ್ಚುಲಿ ಮದ್ವೆ ಆದ್ಮೇಲೆ ಐ ಥಿಂಕ್ 2018 or 19 ಯಾವ್ದೋ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ದ್ವಾರಕೀಶ್ ಸರ್ ಅಂಡ್ ಯೋಗೇಶ್ ಇಬ್ರು ಇದ್ರು. ಸೊ ಅವಾಗ ನಾನು ಮೀಟ್ ಮಾಡಿದೆ. ಸೊ ದಟ್ ವಾಸ್ ದ ಲಾಸ್ಟ್ ನಾನು ಸರ್ನ ಮೀಟ್ ಮಾಡಿದ್ದು. ಸೊ ಇಂಥ ಒಂದು ನ್ಯೂಸ್ ನಾನು ಆಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಜಸ್ಟ್ ಒಂದು 1 hour ಬಿಫೋರ್ or 1.5 hours ಬಿಫೋರ್ ನಾನು ಕೇಳ್ಪಟ್ಟೆ. ನೀವು ಆ ಚಾರುಲತದ ಬಗ್ಗೆ ದ್ವಾರಕೀಶ್ ಅವರು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು. ತಾವು ಯಾವ ರೀತಿ ಅವರ ಒಡನಾಟ ಮತ್ತು ಬಾಂಧವ್ಯವನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತೀರಿ? ಅಂದ್ರೆ ನಿಮ್ಮನ್ನ ಮೆಚ್ಚಿ ಮಾತನಾಡಿದ್ರು, ನಿಮ್ಮ ನಟನೆಯ ಬಗ್ಗೆ ಅವರು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು ದ್ವಾರಕೀಶ್ ಅವರು. ಹೌದು, ಬಿಕಾಸ್ ಅವರೇ ಆಕ್ಚುಲಿ ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಅವರು ಯೋಗೀಶ್ ಇಬ್ರು
ಈ ತರ ಒಂದು ಫಿಟ್ ಇದೆ. ಅಂಡ್ ದ್ವಾರಕೀಶ್ ಸರ್ ನನಗೆ ಹೇಳಿದ್ರು, ಅಮ್ಮ ನೀನ್ ಇದ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಿಕಾಸ್ ಇದು ನಿನಗ್ ಫಿಟ್ ಆಗತ್ತೆ, ನೀನ್ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ನನಗ್ ನಂಬಿಕೆ ಇದೆ ಅಂತ ಹೇಳಿದ್ರು. ಸೊ ಅಷ್ಟು ಹೇಳಿ ಅವ್ರು ಹೇಳಿದ್ಮೇಲೆ ನನಗ್ ನೋ ಅಂತಾನು ಹೇಳಕ್ ಆಗ್ಲಿಲ್ಲ. ತುಂಬಾನೇ ಅಂಡ್ ಯಾವಾಗ್ಲೂ ಅವ್ರು ಶೂಟಿಂಗ್ ಬರ್ತಿದ್ರು, ನೋಡ್ತಿದ್ರು, ಕೇಳ್ತಿದ್ರು, ಹೇಗಿದೆ ಮಾ, ಎಲ್ಲ ಓಕೆ ಆಗಿದ್ಯಾ, ಚೆನ್ನಾಗಿದ್ಯಾ, ಎಲ್ಲ ಓಕೆ ಆಗಿದ್ಯಾ ಅಂತ ಕೇಳ್ತಿದ್ರು. ಏನ್ ಹೇಳೋದು, ಹೇಳಕ್ಕೂ ಜಾಸ್ತಿ ಏನೋ ವರ್ಡ್ಸ್ ಬರ್ತಾ ಇಲ್ಲ. ವೆರಿ ವೆರಿ ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. ಥ್ಯಾಂಕ್ ಯು ಪ್ರಿಯಾಮಣಿ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನಟಿ ಪ್ರಿಯಾಮಣಿ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ದ್ವಾರಕೀಶ್ ಅವರ ಅಗಲಿಕೆ ಕನ್ನಡ ಚಿತ್ರರಂಗ ಒಂದು ರೀತಿ ಅವರ ಕೊಡುಗೆಯನ್ನು ಸ್ಮರಿಸೋ ಸಂದರ್ಭದಲ್ಲಿ ಕೆಲ ವಿಚಾರಗಳನ್ನು, ಕಾಮನ್ ಆದಂಥ ಕೆಲ ವಿಚಾರಗಳನ್ನು ಹೇಳ್ತಾ ಇದೆ. ಅಂದರೆ ಕ್ಯಾರೆಕ್ಟರು, ಅಂದರೆ ವ್ಯಕ್ತಿತ್ವದ ಬಗ್ಗೆ, ಜೊತೆಗೆ ಒಂದು ಹಿರಿಯಣ್ಣನ ರೀತಿಯಲ್ಲಿ, ಮಾರ್ಗದರ್ಶಕನ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಆ ನಂತರದ ದಿನಗಳು, ಅಂದರೆ ನಟನಾಗಿ, ನಿರ್ದೇಶಕನಾಗಿ ಒಂದು ಹಂತದಲ್ಲಿ ಜೀವನದ ಸಂಧ್ಯಾಕಾಲ ಬಂದಂಥ ಸಂದರ್ಭದಲ್ಲಿ ಆ ನಂತರ ಮಾರ್ಗದರ್ಶಕರಾಗಿ ಯಾವ ರೀತಿ ಇರ್ತಾ ಇದ್ರು ದ್ವಾರಕೀಶ್ ಅಂತ ಪ್ರಿಯಾಮಣಿ ಅವರು ಮಾತನಾಡಿದಾಗ ನೋಡಿದ್ರಿ ನೀವು.